ಮೋದಿ ಡಿಪ್ಲೊಮಸಿ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಮತ್ತು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದೆ. ಅಲ್ಲಿ ಖಾಮಿನೈ ಹತ್ಯೆ ಆಗಿರೋದ್ರಿಂದ ಭಾರತದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು ನಡೆದಿದೆ. ಮೌನ ಪ್ರತಿಭಟನೆ, ಈ ತರದ ಪ್ರತಿಭಟನೆಗಳಾಗಿರೋದ್ರಿಂದ ಇಲ್ಲೇನಾದ್ರೂ ತೊಂದರೆ ಆಗ್ಬಹುದು, ಆಂತರಿಕವಾಗಿ ಗಲಭೆ ಆಗುವ ಸಾಧ್ಯತೆ ಇದೆ, ಎಚ್ಚರಿಕೆಯನ್ನ ವಹಿಸಿ ಅಂತ. ಇದನ್ನ ತಾವು ಹೇಗೆ ನೋಡ್ತೀರಿ? ಯಾಕೆ ಇರಾನ್ ನಾಯಕನ ಸಾವಿಗೆ ಒಂದು ಶ್ರದ್ಧಾಂಜಲಿಯನ್ನು ಪ್ರಧಾನಿ ಸಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಏನ್ ಅನ್ಸುತ್ತೆ ತನಗೆ? ಒಂದು 2ನೇ ಮಹಾಯುದ್ಧ ಆದ ಮೇಲೆ ನೋಡಿ, ಬೇರೆ ಬೇರೆ ಈಗ ಸಮಾಜವಾದಿ ಬಣದ ಇವುಗಳಲ್ಲಿ ದೇಶಗಳೆಲ್ಲ ಸೇರಿದಂತೆ ಒಂದು ಮಿಲಿಟರಿ ಕೂಟ ಆಯ್ತು. ಹಾಗೆ ಅಮೆರಿಕ ನೇತೃತ್ವದಲ್ಲಿ ಮಿಲಿಟರಿ ಕೂಟಗಳಾದವು. ಅದು ಮಿಲಿಟರಿ ಕೂಟಗಳು ಮೂಲತಃ ಒಂದು ದೇಶ, ಅವರ ಸದಸ್ಯ ದೇಶಗಳ ಮೇಲೆ ಯಾರು ದಾಳಿ ಮಾಡಿದ್ರೆ ನೇರವಾಗಿ ಮಿಲಿಟರಿ ಮಧ್ಯಪ್ರವೇಶವನ್ನ ಮಾಡಿ ಇದು ಮಾಡೋದು ಅನ್ನುವಂಥ ಲೆಕ್ಕಕ್ಕೆ ಮಿಲಿಟರಿ ಕೂಟಗಳು ಆಗಿದ್ದಾವೆ. ಈಗ ಸೋವಿಯತ್ ಯೂನಿಯನ್ ಬಿದೋಯ್ತು, ಅಂದ್ರೆ ರಷ್ಯಾ ಸಮಾಜವಾದಿ ವ್ಯವಸ್ಥೆ ವಿಘಟನೆ ಆಯ್ತು. ಆದ್ಮೇಲೆ ಅವರ ನೇತೃತ್ವದಲ್ಲಿ ರಚನೆ ಮಾಡ್ಕೊಂಡಿದ್ದಂತ ವಾರ್ಸಾ ಒಪ್ಪಂದ ಅನ್ನೋದೇನಿದೆ, ವಾರ್ಸಾ ಕೂಟ ಅನ್ನುವಂಥದ್ದೇನಿದೆ, ಅದು ಕಳಚೋಯ್ತು. ಬೇರೆ ಯಾವುದೇ ಮಿಲಿಟರಿ ಕೂಟ ಈ ಕಡೆಗಳಲ್ಲಿ ಇನ್ಯಾವುದೂ ಇಲ್ಲ. ಆದ್ರೆ ಅಮೆರಿಕ ತಾನು ಸಮಾಜವಾದಿ ರಷ್ಯಾ ವಿಘಟನೆ ಆಯ್ತು ಅಂತೇಳಿ ಅದರ ನೇತೃತ್ವದಲ್ಲಿದ್ದಂತ ನ್ಯಾಟೋ ಮಿಲಿಟರಿ ಕೂಟವನ್ನ ಅದು ವಿಘಟನೆ ಮಾಡ್ಲಿಲ್ಲ ಅಥವಾ ವಿಸರ್ಜನೆ ಮಾಡ್ಲಿಲ್ಲ. ಈಗ್ಲೂ ಕೂಡ ಅದನ್ನ ವಿಸ್ತರಣೆ ಮಾಡ್ತಾನೆ ಹೋಗ್ತಾ ಇದೆ ಮಿಲಿಟರಿ ಕೂಟವನ್ನ. ಇದನ್ನ ನಾವು ಗಮನಿಸಬೇಕಾಗಿರೋದು. ಹೀಗಾಗಿ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡುವಂತ ಪ್ರಶ್ನೆ ಕೂಡ ಈ ಹಿನ್ನೆಲೆಯಲ್ಲೇ ಬಂದಿರೋದು ಅನ್ನುವಂಥದ್ದನ್ನು ಗಮನಿಸಬೇಕು. ಉಕ್ರೇನ್ ಅನ್ನ ನ್ಯಾಟೋ ಕೂಟವಾಗಿ ಸೇರ್ಸ್ಕೋಬೇಕು ಅಂತ ಹೇಳಿ ಅಮೆರಿಕ ಮಾಡಿದಂತ ಪ್ರಯತ್ನಗಳು. ಆದ್ರೆ ಈಗ ಚೀನಾ ಆಗ್ಲಿ ಅಥವಾ ಭಾರತ ಆಗ್ಲಿ ಬೇರೆ ಇತರೆ ಬೆಳವಣಿಗೆ ಆಗ್ತಿರೋ ಅಥವಾ ಪ್ರಬಲ ರಾಷ್ಟ್ರಗಳು ಅಂತ ಯಾವ್ದಿದಾವೆ, ಅವುಗಳ ನಡುವೆ ಮಿಲಿಟರಿ ಕೂಟಗಳಿಲ್ಲ. ಅದನ್ನ ನಾವು ಗಮನಿಸಬೇಕಾಗಿರೋದು. ಬ್ರಿಕ್ಸ್ ಕೂಡ ಮಿಲಿಟರಿ ಕೂಟ ಅಲ್ಲ, ಅಥವಾ ಆ ರೀತಿ ಹಲವು ಇವತ್ತು ಆಗ್ತಿರ್ತಕ್ಕಂಥ ಪ್ರಾದೇಶಿಕ ಒಪ್ಪಂದಗಳೇನಿದಾವೆ ಅದು ಮಿಲಿಟರಿ ಕೂಟಗಳಾಗಿ ಬಂದಿಲ್ಲ. ಅದು ನಾವು ಗಮನಿಸಬೇಕಾಗಿರೋದು ಇನ್ನೊಂದು ಬೆಳವಣಿಗೆ ಈ ಕಾಲಘಟ್ಟದಲ್ಲಿ ಆಗಿರುವಂತದ್ದು. ಬಹುಶಃ ಬ್ರಿಕ್ಸ್ ಅನ್ನೋದೊಂದು ಮಿಲಿಟರಿ ಕೂಟವಾಗಿ ಏನಾದ್ರು ಆಗಿದ್ರೆ ಇವತ್ತು ಪರಿಸ್ಥಿತಿ ಏನಾಗ್ತಿತ್ತು ಅನ್ನುವಂಥದ್ದು ನಾವು ಬೇರೆ ರೀತಿಯಲ್ಲೇ ಗಮನಿಸ್ಬೇಕಂತ ಒಂದು ಅಂಶ ಇದೆ. ಹೀಗಾಗಿ ಅದ್ರಲ್ಲಿ ಭಾರತ ಕೂಡ ಇದೆ ಬ್ರಿಕ್ಸ್ ಒಳಗಡೆಯಲ್ಲಿ. ಈಗ ಒಂದ್ ಪ್ರಶ್ನೆ ಏನ್ ಬರ್ತದೆ, ತುಂಬಾ ಜನ ಕೇಳ್ತಿದ್ದಾರೆ ಅದನ್ನ. ಈಗ ಚೀನಾ ಪ್ರಬಲ ರಾಷ್ಟ್ರವಾಗಿ ಇರಾನ್ಗೆ ನೇರವಾಗಿ ಅದು ಮಿಲಿಟರಿ ಇದಕ್ಕೆ ಅದು ಬರಬೇಕಾಗಿತ್ತು ಬೆಂಬಲವಾಗಿ ಅನ್ನುವಂಥದ್ದು. ನಾವ್ ಇಲ್ಲೇ ಗಮನಿಸಬೇಕಾಗಿರೋದು, ಅಮೆರಿಕ ತನ್ನ ಮಿಲಿಟರಿ ಕೂಟವನ್ನ ವಿಸ್ತರಿಸ್ತಾ ಇದೆ ಮತ್ತು ಆ ಮಿಲಿಟರಿ ಕೂಟದ ಮುಖಾಂತರ ಜಗತ್ತಿನ ಎಲ್ಲ ದೇಶಗಳ ಮೇಲೆ ದಾಳಿ ಮಾಡುವಂಥದ್ದನ್ನು ಮುಂದುವರಿಸಿದೆ ಏಕಪಕ್ಷೀಯವಾಗಿ. ಅದು ಏಕಧ್ರುವ ಜಗತ್ತು ಅನ್ನುವಂಥದ್ದನ್ನ ಇನ್ನೂ ಭಾವಿಸ್ಕೊಂಡಿದೆ ಅಮೆರಿಕ. ಆದ್ರೆ ಜಗತ್ತೊಳಗಡೆಯಲ್ಲಿ ಬಹುಧ್ರುವೀಯ ಒಪ್ಪಂದಗಳು ಇವೆಲ್ಲ ಬೆಳವಣಿಗೆ ಆಗ್ತಾ ಇದಾವೆ. ಅವು ಯಾವೂ ಕೂಡ ಬಹುತೇಕ ಮಿಲಿಟರಿ ಕೂಟಗಳಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಇದು ಒಂದು ವಿಶಿಷ್ಟವಾದಂತ ಬೆಳವಣಿಗೆ. ಹೀಗಾಗಿ ಈಗ ಇಡೀ ದಾಳಿ ನಡೀತಿರೋದು ಈಗಾಗ್ಲೇ ಹೇಳ್ದಂಗೆ ಅಮೆರಿಕ ಚೀನಾದಿಂದ ಭಯ ಬಿದ್ದಿದೆ. ಚೀನಾ ಎಲ್ಲ ಕ್ಷೇತ್ರಗಳಲ್ಲೂ ಅದು ಅಧಿಪತ್ಯ ಸಾಧಿಸ್ತಾ ಇದೆ ಅನ್ನುವಂತ ಆತಂಕ ಇವತ್ತು ಅಮೆರಿಕಕ್ಕೆ ಬಂದಿದೆ. ಅಮೆರಿಕದಲ್ಲಿ ಬಹುತೇಕ ಉತ್ಪಾದನೆ ನಿಂತೋಗಿದೆ ಅಥವಾ ಕುಸಿದೋಗಿದೆ. ಉದ್ಯೋಗ ಸೃಷ್ಟಿ ಆಗ್ತಿಲ್ಲ. ಅದು ತೀರಾ ಬಿಕ್ಕಟ್ಟಿಗೆ ಒಳಗಾಗುವಂತ ರೀತಿಯಲ್ಲಿ ಅದು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಮತ್ತೆ ಆಧಿಪತ್ಯವನ್ನ ಸಾಧಿಸ್ಲಿಕ್ಕಾಗಿ ಚೀನಾವನ್ನ ಅದು ಸೈಡ್ ಲೈನ್ ಮಾಡಬೇಕು ಅನ್ನುವಂತ ಹಿನ್ನೆಲೆ ಒಳಗಡೆಯಲ್ಲಿ ಈ ಪ್ರದೇಶದಲ್ಲೂ ಕೂಡ ಭಾರತವನ್ನು ಹಲವಾರು ಮಿಲಿಟರಿ ರೀತಿಯ ಒಪ್ಪಂದಗಳಿಗೆ, ಮಿಲಿಟರಿ ಎಕ್ಸಸೈಸ್ಗಳಿಗೆ ಭಾರತವನ್ನ ಅದು ಒಳಗೊಳ್ಳುತ್ತಾ ಇದೆ. ಭಾರತ ಕೂಡ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ, ಇದಕ್ಕಿಂದೆ ಕೂಡ ಮನಮೋಹನ್ ಸಿಂಗ್ ಇದ್ದಾಗ್ಲೂ ಕೂಡ ಈ ರೀತಿಯಾದಂತ ಮಿಲಿಟರಿ ಕೂಟಕ್ಕೆ ಭಾರತ ಅಮೆರಿಕದ ಜೊತೆಯಲ್ಲಿ ಒಳಗಾಗಿತ್ತು ಅನ್ನುವಂಥದ್ದು ನಾವು ಗಮನಿಸಬೇಕು. ಈಗ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ 3-4 ಮಿಲಿಟರಿ ಕೂಟಗಳಿಗೆ ಅಮೆರಿಕದ ಜೊತೆಯಲ್ಲಿ ಅಮೆರಿಕ, ಆಸ್ಟ್ರೇಲಿಯಾ, ಇಂಡಿಯಾ ಮತ್ತು ಇಸ್ರೇಲ್ ಈ ರೀತಿಯ ಮಿಲಿಟರಿ ಕೂಟಗಳು, ಅಥವಾ ಜಪಾನ್ ಅನ್ನು ಒಳಗೊಂಡಿರ್ತಕ್ಕಂಥ ಇನ್ನೊಂದು ರೀತಿಯ ಮಿಲಿಟರಿ ಕೂಟಗಳು, ಇವೆಲ್ಲವೂ ಕೂಡ ಅಮೆರಿಕ ಇವತ್ತು ಏರ್ಪಡಿಸ್ತಾ ಇದೆ. ಈ ಮಿಲಿಟರಿ ಕೂಟಗಳ ಭಾಗವಾಗಿ ಭಾರತ ಇವತ್ತು ಸೇರ್ಪಡೆ ಆಗ್ಬಿಡ್ತಾ ಇದೆ ಮೋದಿಯ ಆಡಳಿತ ಒಳಗಡೆಯಲ್ಲಿ. ಇದು ಆಕ್ಚುಲಿ ಇಡೀ ಜಗತ್ತಿನ ಒಳಗಡೆಯಲ್ಲಿ ಭಾರತಕ್ಕೆ ಆರಂಭದಿಂದಲೂ ಇದ್ದಂತ ಒಂದು ಸಾಮಾನ್ಯ ಗೌರವ ಇತ್ತಲ್ಲ, ಅದೊಂದು ಅಲಿಪ್ತ ರಾಷ್ಟ್ರವಾಗಿ ಸಾಮ್ರಾಜ್ಯಶಾಹಿಯ ವಿರುದ್ಧ ಮೇಲ್ನೋಟಕ್ಕಾದ್ರೂ ಒಂದು ನಿಲುವುಗಳನ್ನ ತಗೊಳ್ತಾ ಇದ್ದಂತ ಕಾರಣಕ್ಕಾಗಿ
ಭಾರತದ ಬಗ್ಗೆ ಇದ್ದಂತ ಗೌರವ ಇವತ್ತು ಜಗತ್ತಿನ ಒಳಗಡೆಯಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಪೂರ್ತಿ ಕುಸಿದೋಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಹೀಗಾಗೇನೆ ಈಗ ಪ್ಯಾಲೆಸ್ಟೈನ್ ವಿಚಾರದಲ್ಲೂ ಇರಾನ್ ವಿಚಾರ ನೀವೊಂದು ಗಮನಿಸ್ರಿ. ಈ ಹಿಂದೆ ಭಾರತದಲ್ಲಿ ಮೋದಿ ಮತ್ತು ಮೋದಿಯ ಬೆಂಬಲಿಗರು ಇರಾನ್ ಜೊತೆಯಲ್ಲಿ ತೈಲ ಒಪ್ಪಂದ ಮಾಡ್ಕೊಂಡಾಗ ಮೋದಿಯ ಮಾಸ್ಟರ್ ಸ್ಟ್ರೋಕ್ ಅಂತೇಳಿ ಮಾತಾಡ್ತಾ ಇದ್ರು. ಯಾವ ಕಾರಣಕ್ಕಾಗಿ? ಇರಾನ್ ತೈಲ ವ್ಯಾಪಾರ ಮಾಡುವಾಗ ನಮ್ಮ ಜೊತೆಯಲ್ಲಿ ರೂಪಾಯಿ ವ್ಯಾಪಾರ, ನಾವು ನಮ್ಮ ರೂಪಾಯಿಯನ್ನ ಇರಾನ್ ಒಪ್ಕೊಳ್ತಾ ಇದೆ ಅಂತ ಹೇಳಿ ಇದು ಮೋದಿಯ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತಿದ್ರು. ನಿಜಕ್ಕೂ ಮೋದಿ ಮಾಸ್ಟರ್ ಸ್ಟ್ರೋಕ್ ಮಾಡಿದ್ದಿದ್ರೆ ಈಗ ನಡ್ಕೋಬೇಕಾಗಿದ್ದಂತ ನಡವಳಿಕೆ ಬೇರೆದೇ ಆಗಿತ್ತು. ಭಾರತ ಸರ್ಕಾರದ್ದು ಇರಾನ್ ಜೊತೆ ನಿಂತ್ಕೋಬೇಕಾಗಿತ್ತು, ಇರಾನ್ ಮೇಲಿನ ದಾಳಿಯನ್ನ ಖಂಡಿಸಬೇಕಾಗಿತ್ತು. ಯಾಕೆಂದ್ರೆ ಅಮೆರಿಕದ ಜೊತೆಯಲ್ಲಿ ಅಥವಾ ಇಡೀ ಜಗತ್ತಿನ ಅಥವಾ ಈವನ್ ಮಧ್ಯಪ್ರಾಚ್ಯ ದೇಶ, ಈಗ ಸೌದಿ ಅರೇಬಿಯಾ ಇರ್ಬೋದು, ಕತಾರ್ ಇರ್ಬೋದು, ಬಹ್ರೈನ್ ಇರ್ಬೋದು, ಇಂಥ ಎಲ್ಲ ದೇಶಗಳ ಜೊತೆಯಲ್ಲಿ ಭಾರತ ತೈಲ ವ್ಯಾಪಾರ ಮಾಡುವಾಗ ಡಾಲರ್ ಅಲ್ಲೇ ವ್ಯಾಪಾರ ಮಾಡ್ತದೆ. ಆದ್ರೆ ನಿಮ್ಗೆ ಇರಾನ್ ಜೊತೆಯಲ್ಲಿ ಡಾಲರ್ ಅಗತ್ಯ ಎಲ್ಲ ರೂಪಾಯಲ್ಲೂ ಮಾಡಬಹುದು ಅನ್ನುವಂತ ಅವಕಾಶ ಇದ್ದಾಗ ನಮಗೆ ಅನುಕೂಲ ಆಗ್ತಿತ್ತು. ನಮ್ಮ ದೇಶಕ್ಕೆ, ನಮ್ಮ ದೇಶದ ವ್ಯಾಪಾರಕ್ಕೂ ಮತ್ತು ಸ್ವಾವಲಂಬನೆಗೂ ಹೆಚ್ಚು ಅನುಕೂಲ ಆಗ್ತಿತ್ತು. ಮತ್ತು ರಷ್ಯಾ ಜೊತೆಯಲ್ಲಿ ಅಂಥದ್ದೇ ಡಾಲರ್ ರಹಿತವಾದಂತ ತೈಲ ವ್ಯಾಪಾರ ನಡೀತಾ ಇತ್ತು, ಕಡಿಮೆ ಬೆಲೆಗೆ ನಮಗೆ ತೈಲ ಸಿಗ್ತಾ ಇತ್ತು. ಈ ಎರಡೂ ವಿಚಾರಗಳಲ್ಲಿ ನೀವು ಗಮನಿಸ್ರಿ, ಅವ್ರ ಜೊತೆಯಲ್ಲಿ ನಾವು ನಮ್ಮ ದೇಶಕ್ಕೆ, ದೇಶದ ಜನತೆಗೆ, ನಮ್ಮ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ ಸಾಕಷ್ಟು ಪ್ರಯೋಜನ ಪಡ್ಕೊಳ್ಳುವಂತ ಅನುಕೂಲಕರ ಒಪ್ಪಂದಗಳನ್ನ ಮಾಡ್ಕೊಂಡ ಮೇಲೂ ಕೂಡ ಭಾರತ ಮೋದಿ ಆಡಳಿತದಲ್ಲೇನೆ ಆದ್ರೆ ಅಂತ ದೇಶಗಳ ವಿರುದ್ಧವಾದಂತ ನಿಲುವುಗಳನ್ನ ತಗೊಳ್ಳುವಂತದ್ದು ನಾವು ನೋಡ್ತಾ ಇದ್ದೀವಿ. ಆ ದೇಶಗಳು ದಾಳಿಗೊಳಗಾದಾಗ ಅವ್ರ ಜೊತೆಯಲ್ಲಿ ನಿಂತ್ಕೊಳ್ಳದೇನೆ ಅವ್ರ ವಿರುದ್ಧವಾಗಿ ನಿಂತ್ಕೊಳ್ತಕ್ಕಂಥ ಅಥವಾ ಅಮೆರಿಕದ ಪರವಾಗಿ ನಿಂತ್ಕೊಳ್ತಕ್ಕಂಥ ಸ್ಪಷ್ಟ ನಿದರ್ಶನಗಳು ನಮ್ ಕಣ್ಣು ಮುಂದೆ ಇದಾವೆ. ಹೀಗಾಗಿ ಪ್ಯಾಲೆಸ್ಟೈನ್ ವಿಚಾರದಲ್ಲೂ ಇಸ್ರೇಲ್ಗೆ ಹೋಗಿ ಮಾತಾಡದಂತ ಮಾತುಗಳು ಇವೆಲ್ಲವೂ ಕೂಡ ಅದರ ಭಾಗವಾಗಿದ್ದಾವೆ. ಇಲ್ಲಿರ್ತಕ್ಕಂಥದ್ದು ಏನಂತಂದ್ರೆ, ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾರತದಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಅಮೆರಿಕದ ಒಂದು ಕೈಗೊಂಬೆ ಬಾಲಂಗೋಚಿ ಸರ್ಕಾರವಾಗಿ ಪರಿವರ್ತನೆ ಆಗಿದೆ. ಇದು ಬಿಜೆಪಿಯವರ ಅಧಿಕಾರಕ್ಕೆ ಬಂದ ಮೇಲೆ ಮಾತ್ರ ಆಗಿದೆ ಅಂತ ಹೇಳಿ ಭಾವಿಸಬೇಕಾಗಿಲ್ಲ. 91ರ ನಂತರದಲ್ಲಿ ಬಹುತೇಕ ಕಾಂಗ್ರೆಸ್ಸು ಕೂಡ ಅಮೆರಿಕದ ಬಾಲಂಗೋಚಿ ಆಗೋ ರೀತಿಯಲ್ಲಿನೇ ನೀತಿಗಳನ್ನ ಅನುಸರಿಸ್ತಾ ಇತ್ತು. ಆದ್ರೆ ಮೋದಿ ಆಡಳಿತಕ್ಕೆ ಬಂದ ಮೇಲೆ ಅದು 100% ಅನ್ನೋ ರೀತಿಯಲ್ಲಿ ಅಮೆರಿಕದ ಒಂದು ರೀತಿ ಕೈಗೊಂಬೆ ಬಾಲಂಗೋಚಿ ಸರ್ಕಾರವಾಗಿ ಭಾರತ ಪರಿವರ್ತನೆ ಆಗಿದೆ. ಇದು ಭಾರತದ ಬಗ್ಗೆ ಇಡೀ ಜಗತ್ತಿನ ಒಳಗಡೆಯಲ್ಲಿ ನಮಗಿದ್ದಂತ ಗೌರವವನ್ನ ತುಂಬಾ ಕಡಿಮೆ ಮಾಡಿದೆ ಅನ್ನುವಂಥದ್ದನ್ನ ಗಮನಿಸಬೇಕು. ಹೀಗಾಗಿ ಭಾರತವನ್ನ ಅಪನಂಬಿಕೆಯಿಂದ ನೋಡ್ತಕ್ಕಂತ ಒಂದು ಪರಿಸ್ಥಿತಿ ಜಗತ್ತಲ್ಲಿ ಬಂದಿದೆ. ಇವರು ವಿಶ್ವಗುರು ಅಂತೆಲ್ಲ ಮಾತಾಡ್ತಾರಲ್ಲ, ವಿಶ್ವಗುರು ಅಲ್ಲ ಅಸಲಿಗೆ ನಮಗೀಗಿರುವಂತ ಪರಿಸ್ಥಿತಿ. ಜಗತ್ತೊಳಗಡೆಯಲ್ಲಿ ನಮಗಿದ್ದಂತ ಗೌರವ ಕಡಿಮೆ ಆಗ್ತಿದೆ ಅನ್ನುವಂಥದ್ದನ್ನ ಗಮನಿಸಿದ್ರೆ ವಿಶ್ವಗುರುಗೆ ಉಲ್ಟಾ ಪರಿಸ್ಥಿತಿನೇ ನಮಗೆ ಇವತ್ತು ಬರ್ತಿರುವಂತದ್ದು. ಈ ಹಿನ್ನೆಲೆ ಒಳಗಡೆಯಲ್ಲಿ ಮೋದಿ ಸರ್ಕಾರದ ಈ ಆಡಳಿತ ಇದೆಯಲ್ಲ, ಅವರ ನಿಲುವುಗಳಿದಾವಲ್ಲ, ಪೂರ್ತಿ ಅಮೆರಿಕದ ಜೊತೆಯಲ್ಲಿ ಕೈ ಜೋಡಿಸ್ತಕ್ಕಂಥ ಅಥವಾ ಪೂರ್ತಿ ಅಮೆರಿಕಕ್ಕೆ ಶರಣಾಗ್ತಕ್ಕಂಥ ರೀತಿಯ ಒಂದು ನೀತಿಗಳನ್ನೇ ಅನುಸರಿಸ್ತಾ ಇದ್ದಾರೆ. ವಿದೇಶಾಂಗ ನೀತಿ ಆ ರೀತಿನೇ ಇದೆ. ಹೀಗಾಗಿ ಅಮೆರಿಕದ ಧಮಕಿಗಳಿಗೆ, ಬೆದರಿಕೆಗಳಿಗೆ ಭಾರತ ಬಗ್ಗುವಂತ ಪರಿಸ್ಥಿತಿಗೆ ಮೋದಿ ಸರ್ಕಾರ ಭಾರತವನ್ನು ತಗೊಂಡು ಬಂದು ನಿಲ್ಲಿಸಿದೆ. ಈ ಹಿನ್ನೆಲೆ ಒಳಗಡೆ ನಾವು ಗಮನಿಸಬೇಕಾಗಿರೋದು, ಭಾರತ ಸರ್ಕಾರ ಈಗ ಜಗತ್ತಿನ ಎಲ್ಲ ಕಡೆಗಳಲ್ಲಿ, ಮುಖ್ಯವಾಗಿ ಈ ತೈಲ ಸಂಪದ್ಭರಿತವಾದ ರಾಷ್ಟ್ರಗಳಲ್ಲಿ ಏನು ಭಾರತೀಯರು ಅಲ್ಲೋಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಎಲ್ಲರನ್ನೂ ಕೂಡ ಕ್ಷೇಮವಾಗಿ ಅವ್ರನ್ನ ಕರ್ಕೊಂಡ್ಬರುವಂತ ಹೊಣೆಗಾರಿಕೆ ಭಾರತ ಸರ್ಕಾರಕ್ಕಿದೆ. ಅದಕ್ಕೆ ಬೇಕಾದಂತ ಎಲ್ಲ ಪ್ರಯತ್ನಗಳನ್ನ ಭಾರತ ಸರ್ಕಾರ ಮಾಡ್ಬೇಕಾಗಿ ಬರ್ತದೆ. ಆಗ ಇವರು ಇರಾನ್ ಅವ್ರು ದಾಳಿ ಮಾಡ್ತಿದ್ದಾರೆ ಅಂತಂದ್ರೆ, ಈಗಾಗ್ಲೇ ಹೇಳ್ದಂಗೆ ಇರಾನ್ ಅವರು ನಾಗರಿಕ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇಲ್ಲ. ಇದನ್ನ ನಾವು ಗಮನಿಸಬೇಕಾಗಿರೋದು. ಇನ್ನೂ ಆ ರೀತಿ ಮಾಡಕ್ ಹೋಗಿಲ್ಲ ಅವರು. ಆದ್ರೆ ನಾವು ಗಮನಿಸ್ಬೇಕಾಗಿರೋದು ಏನಾಗ್ಬೋದು ಮುಂದೆ. ಈಗ ಇರಾನ್ನ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಿದ್ರೆ, ಇರಾನ್ನ ಶಾಲೆಗಳ ಮೇಲೆ ದಾಳಿ ಮಾಡಿದ್ರೆ, ಯಾವ ರೀತಿಯಲ್ಲಿ ಪ್ಯಾಲೆಸ್ಟೈನ್ ಅಲ್ಲಿ ಗುರಿ ಇಟ್ಟು ಇಂತ ಎಲ್ಲವನ್ನು ನಾಶ ಮಾಡಿದ್ದಾರೆ, ಆ ರೀತಿ ಇರಾನ್ ಮೇಲೇನು ಮಾಡಕ್ಕೆ ಹೊರಟಾಗ ಇರಾನ್ ಪ್ರತಿಕ್ರಿಯೆ ಹೇಗ್ ಕೊಡ್ಬೇಕಾಗಿ ಬರುತ್ತೆ? ಹೇಗ್ ಕೊಡುತ್ತೆ ಒಂದು ದೇಶ? ಈ ರೀತಿ ದಾಳಿಗೊಳಗಾಗುವಂತ ದೇಶಗಳು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತವೆ ಅನ್ನೋದನ್ನ ನಾವು ಗಮನಿಸಿದ್ರೆ ಸಹಜವಾಗಿನೇ ಇದೇ ರೀತಿಯ ಪ್ರತಿಕ್ರಿಯೆಗಳು ಕೊಡೋದಕ್ಕೆ ಅವರು ಒಂದು ಕಾಲ ಆದ್ಮೇಲೆ ಅಂತದೇ ಕ್ರಮಗಳಿಗೆ ಮುಂದಾಗ್ಬಿಡ್ಬೋದು. ಆ ಅಪಾಯ ಬರೋದಕ್ಕಿಂತ ಮುಂಚಿತವಾಗಿ ಭಾರತ ಸರ್ಕಾರ ಭಾರತೀಯರನ್ನ ಕ್ಷೇಮವಾಗಿ ಕರ್ಕೊಂಡ್ಬರೋದು ಒಂದ್ ಕಡೆ ಇಲ್ಲ. ಆದ್ರೆ ಅಮೆರಿಕ ಮತ್ತು ಇಸ್ರೇಲ್ಗೆ ದೃಢವಾಗಿ ಭಾರತ ಸರ್ಕಾರ ಹೇಳಬೇಕಾಗಿದೆ, ಈ ಯುದ್ಧವನ್ನ ನಿಲ್ಲಿಸ್ರಿ. ಈಗ ಫಸ್ಟ್ ಯುದ್ಧ ನಿಲ್ಲಿಸ್ರಿ.
ಅನ್ನುವಂತ ಮಾತನ್ನ ಧೈರ್ಯವಾಗಿ ಭಾರತ ಸರ್ಕಾರ ಹೇಳ್ಬೇಕಾಗಿದೆ. ಯಾಕೆಂದ್ರೆ ನೀವು ಸರಿ, ಯುದ್ಧ ನಿಲ್ಲಿಸ್ರಿ ಅಂತೇಳಿ ಅಮೆರಿಕಕ್ಕೆ ಇಸ್ರೇಲ್ಗೆ ಹೇಳಲಿಲ್ಲ ಅಂತಂದ್ರೆ ಅವರು ದಾಳಿಗಳನ್ನು ಮಾಡೋದು, ಇವರು ಪ್ರತಿ ದಾಳಿಗಳನ್ನು ಮಾಡ್ತಾ ಹೋದಾಗ ಸಹಜವಾಗಿನೇನೆ ಭಾರತೀಯರ ಪ್ರಾಣಗಳು, ಅದರ ಕ್ಷೇಮದ ಬಗ್ಗೆ ಕೂಡ ಅನುಮಾನಗಳು ಉಟ್ಕೊಳ್ತವೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಭಾರತೀಯರಾಗಿ ಇಲ್ಲಿ ನಾವು ಗಮನಿಸಬೇಕಾದ್ರೆ ಭಾರತ ಸರ್ಕಾರ ಎಚ್ಚರಿಕೆಯಿಂದ ಇದನ್ನ ನಿರ್ವಹಣೆ ಮಾಡಬೇಕು, ದೃಢವಾದ ನಿಲುವು ತಗೋಬೇಕು, ಯುದ್ಧ ವಿರೋಧಿ ನಿಲುವು ತಗೋಬೇಕು. ಅಮೆರಿಕದ ಈ ಬೆದರಿಕೆಗಳಿಗೆ ಬಗ್ಗಬಾರದು, ಇಸ್ರೇಲ್ನ ಜೊತೆಯಲ್ಲಿ ಮಾಡ್ಕೊಂಡಿರಂತ ಒಪ್ಪಂದಗಳಿಗೆ ಗುಲಾಮರ ರೀತಿ ವರ್ತಿಸಬಾರದು. ಭಾರತ ಬಹಳ ದೊಡ್ಡ ದೇಶ, 145 ಕೋಟಿ ಜನಸಂಖ್ಯೆ ಇರುವಂತ ದೇಶದ ಒಂದು ಸರ್ಕಾರ, ಆ ದೇಶದ ಪ್ರಧಾನಿ ಈ ರೀತಿಯಲ್ಲಿ ನಡುಬಗ್ಗಿ ನಮಸ್ಕಾರ ಹಾಕುವಂತ ರೀತಿಯ, ಶರಣಾಗುವಂತ ರೀತಿಯ ನಡವಳಿಕೆಗಳು ಒಳ್ಳೇದಲ್ಲ. ಹಾಗಾಗಿ ದೃಢವಾಗಿ ಯುದ್ಧದ ವಿರುದ್ಧ ನಿಲುವು ತಗೋಬೇಕು. ಆ ಮುಖಾಂತರ ಇಡೀ ಜಗತ್ತೊಳಗಡೆಯಲ್ಲಿ ಜನರ ಮಾರಣ ಹೋಮವನ್ನ ತಪ್ಪಿಸುವಂತ ಕೆಲಸಕ್ಕೆ ಭಾರತ ಕೂಡ ಒಂದು ಧ್ವನಿ ಆಗ್ಬೇಕು ಅಂತೇಳಿ ನಾನು ಹೇಳುವಂಥದ್ದು.